ಅಲಹಾಬಾದ್ ಶ್ರೀಕೃಷ್ಣ ಜನ್ಮಭೂಮಿ ವಿವಾದ ಏನಿದೆ ಸೊ ಆ ಒಂದು ವಿವಾದಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ವೆ ನಡೆಸೋದಕ್ಕೆ ಅನುಮತಿಯನ್ನು ನೀಡಿದೆ ಕೋರ್ಟ್. ಸರ್ವೆ ನಡೆಸೋದಕ್ಕೆ ಅಲಹಾಬಾದ್ ಕೋರ್ಟ್ ಈಗ ಸಮ್ಮತಿಯನ್ನು ಸೂಚಿಸಿದೆ. ಶ್ರೀಕೃಷ್ಣ ಜನ್ಮಭೂಮಿಯ ಒಂದು ವಿವಾದ ಏನಿದೆ ಅಲಹಾಬಾದ್ ನಲ್ಲಿರುವಂತಹ ಒಂದು ವಿಚಾರ. ಸೊ ಈ ಒಂದು ಸರ್ವೆ ನಡೆಯೋದಕ್ಕೆ ಇದ್ದಂತಹ ತಕರಾರು ಈಗ ಎಲ್ಲವೂ ಕೂಡ ನಿರ್ವಿಘ್ನವಾದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಸರ್ವೆ ನಡೆಸೋದಕ್ಕೆ ಈಗಾಗಲೇ ಅಲಹಾಬಾದ್ ಕೋರ್ಟ್ ಕೂಡ ಅನುಮತಿಯನ್ನು ಸೂಚಿಸಿದೆ. ಅಲಹಾಬಾದ್ ಶ್ರೀಕೃಷ್ಣ ಜನ್ಮಭೂಮಿ ವಿವಾದಕ್ಕೆ ಸಂಬಂಧಪಟ್ಟಂತೆ ನೀಡಿರುವಂತಹ ಒಂದು ಆದೇಶ ಇದು. ಅಲಹಾಬಾದ್ ಕೋರ್ಟ್ ಈಗ ಅದನ್ನು ಕ್ಲಿಯರ್ ಮಾಡಿದೆ. ಈಗ ಸರ್ವೆ ನಡೆಸಬಹುದು ಅನ್ನುವಂಥದ್ರ ಬಗ್ಗೆ ಈಗ ಸೂಚನೆಯನ್ನು ಕೊಟ್ಟಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾರೆ. ಹರೀಶ್, ಈಗ ಸರ್ವೆ ನಡೆಸೋದಕ್ಕೆ ಅಲಹಾಬಾದ್ ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿದೆ. ಈ ಕೇಸ್ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ನೀಡಬಹುದಾ ಹರೀಶ್? ಹೌದು ರೆಹಮಾನ್, ವಾರಣಾಸಿಯಲ್ಲಿ ಹೇಗೆ ಎಸ್ ಹರೀಶ್, ಗೋ ಹೆಡ್. ರೆಹಮಾನ್, ಮುಖ್ಯವಾಗಿ ವಾರಣಾಸಿಯಲ್ಲಿ ಹೇಗೆ ಲೈನ್ ಕ್ಲಿಯರ್ ಆಗ್ತಾ ಇಲ್ಲ ಹರೀಶ್, ನಿಮ್ಮ ವಾಯ್ಸ್ ಸ್ಪಷ್ಟವಾಗ್ತಾ ಇಲ್ಲ. ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೇನೆ. ಮಥುರಾ ಶ್ರೀಕೃಷ್ಣ ಜನ್ಮಭೂಮಿ ವಿವಾದ ಏನಿದ್ದಿತ್ತು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ವೆ ನಡೆಸೋದಕ್ಕೆ ಅನುಮತಿಯನ್ನ ನೀಡಿದೆ ಹೈಕೋರ್ಟ್. ಅಲಹಾಬಾದ್ ಹೈಕೋರ್ಟ್ ನೀಡಿರುವಂತಹ ತೀರ್ಪಿದು. ಮಥುರಾ ಶ್ರೀಕೃಷ್ಣ ಜನ್ಮಭೂಮಿಯ ವಿವಾದ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ವೆ ನಡೆಸಬಹುದು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ. ಡೀಟೇಲ್ಸ್ ನಾವು ಪ್ರತಿನಿಧಿ ಹರೀಶ್ ನೀಡ್ತಾ ಇದ್ರು. ಎಸ್ ಹರೀಶ್, ನೀವು ಹೇಳ್ತಾ ಇದ್ರಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ಸ್. ಗೋ ಹೆಡ್ ಹರೀಶ್. ಹರೀಶ್, ಒಂದು ಮಹತ್ವದ ಆದೇಶವನ್ನು ನೀಡಿತ್ತು. ವಾರಣಾಸಿಯಲ್ಲಿ ಮುಖ್ಯವಾಗಿ ಜ್ಞಾನಪಿ ಮಸೀದಿಯನ್ನು ಸರ್ವೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆದೇಶವನ್ನು ಕೊಟ್ಟಿತ್ತು. ಅದೇ ರೀತಿಯಾಗಿ ಈಗ ಅಲಹಾಬಾದ್ ಹೈಕೋರ್ಟ್ ಕೂಡ ಶ್ರೀಕೃಷ್ಣ ಜನ್ಮಸ್ಥಳ ಆಗಿರ್ತಕ್ಕಂಥ ಮಥುರಾದಲ್ಲೂ ಕೂಡ ಆ ಒಂದು ಸರ್ವೆಗೆ ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದು. ಹಿಂದೂ ಪರ ಸಂಘಟನೆಗಳು ಅರ್ಜಿಯನ್ನ ಸಲ್ಲಿಸಿದ್ವು. ಅಲ್ಲಿ ಹಿಂದೂ ದೇವಾಲಯದ ಕುರುಹುಗಳಿವೆ, ಅದನ್ನ ಸರ್ವೆ ಮಾಡ್ಬೇಕು ಮಸೀದಿಯನ್ನ, ಈದ್ಗಾ ಮಸೀದಿಯನ್ನ ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ರು. ಹಾಗಾಗಿ ಇವತ್ತು ಅಲಹಾಬಾದ್ ಹೈಕೋರ್ಟ್ ವಿಚಾರಣೆಯನ್ನ ನಡೆಸಿ ಅದನ್ನ ಸರ್ವೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆದೇಶವನ್ನ ಕೊಟ್ಟಿದೆ. ಮುಖ್ಯವಾಗಿ ನೋಡೋದಾದ್ರೆ ಶ್ರೀಕೃಷ್ಣ ಜನ್ಮಭೂಮಿ ಆವರಣದಲ್ಲಿರ್ತಕ್ಕಂತಹ ಶಾಹಿ ಈದ್ಗಾ ಮಸೀದಿ ಏನಿದೆ ಇದನ್ನ ಈ ಒಂದು ಪ್ರದೇಶ 13 ಎಕರೆ ಭೂಮಿಯನ್ನ ಶ್ರೀಕೃಷ್ಣ ಜನ್ಮಭೂಮಿಗೆ ನೀಡಬೇಕು ಅನ್ನುವಂತ ರೀತಿಯಲ್ಲಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಮತ್ತೆ ಇದರಲ್ಲಿ ಸಾಕಷ್ಟು ಒತ್ತಿವರಿಯಾಗಿದೆ. ಶ್ರೀಕೃಷ್ಣ ಜನ್ಮಭೂಮಿ ಮತ್ತು ಶಾಹಿ ಈದ್ಗಾ ಮಸೀದಿ ಆವರಣ ಏನಿದೆ ಇದರ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಅರ್ಜಿಗಳು ಮಥುರಾ ನ್ಯಾಯಾಲಯದಲ್ಲೂ ಕೂಡ ಸಲ್ಲಿಕೆ ಆಗಿವೆ. ಇದು ಇತ್ಯರ್ಥ ಆಗ್ಬೇಕು ಅಂತಂದ್ರೆ ಸರ್ವೆ ಆಗ್ಬೇಕು. ಮಸೀದಿಯ ಜಾಗ ಎಷ್ಟು, ಶ್ರೀಕೃಷ್ಣ ಜನ್ಮಭೂಮಿಯ ಜಾಗ ಎಷ್ಟು, ಅದು ಸರ್ವೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಳ್ಳಲಾಗಿತ್ತು. ಹಿಂದೂ ಪರ ಸಂಘಟನೆಯ ಮನೀಶ್ ಯಾದವ್ ಅನ್ನುವಂಥವ್ರು ಮನವಿಯನ್ನ ಮಾಡ್ಕೊಂಡಿದ್ರು. ಇದಕ್ಕೆ ಈಗ ಅಲಹಾಬಾದ್ ಹೈಕೋರ್ಟ್ ಸ್ಪಂದಿಸಿದೆ. ಸರ್ವೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆದೇಶವನ್ನ ನೀಡಿದೆ. ಥ್ಯಾಂಕ್ ಯು ಹರೀಶ್.